ಏನಾಯ್ತು ಪಾಸ್ ಹಾಂ ಎಷ್ಟು ವಿಷಯ ಒಂದು ಐಪ್ಯಾಡ್ ಒಂದು ಕ್ಯಾಮೆರಾ ನನ್ನ ಕಡೆಯಿಂದ ಪಾಸ್ ಆಗಿದೆ. ತಿಳ್ಕೊಂಡ್ಕಿಸಿ ನಮ್ಮ ದರ್ಶನ ಯೂಟ್ಯೂಬ್ ಚಾನಲ್ ತೆಗೆದೈತಿ. ತಿಳ್ಕೊಂಡ್ಕಿಸಿಂದ ಒಂದು ಚಾಲೆಂಜ್ ಕೊಡೋದೈತಿ. ಹಾಯ್ ಹೆಲ್ಲೋ ಎಲ್ಲರಿಗೂ ನಮಸ್ಕಾರ. ನಾನು ಗುರು ಅಂತ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಸೊ ಇವಾಗ ಹೆಂಗಂದ್ರೆ ಇವತ್ತು ಮನೆಯಲ್ಲಿ ಇದ್ದೀನಿ. ಇವತ್ತು ಸುಟ್ಟಿನೂ ಐತಿ, ಕೆಲಸನಿಲ್ಲ. ಅದಕ್ಕೆ ಇವತ್ತು ನೋಡೋದು ಬ್ಲಾಗ್ ಮಾಡೋಣ. ಹೆಂಗಿದ್ದು ಬ್ಲಾಗ್ ಅದು ಟ್ರೈ ಮಾಡತ್ತೀವಿ. ಅಷ್ಟೊಂದು ಕನ್ನಡನೂ ಬರಲ್ಲ, ಅದೇ ಟ್ರೈ ಮಾಡಿದ್ದೀವಿ. ಸೊ ಕನ್ನಡಕ್ಕೆ ಬರಲ್ಲ. ನಾನು ಇರೋದು ಮಹಾರಾಷ್ಟ್ರನಲ್ಲಿ ನಾವೆಲ್ಲ ಮರಾಠಿನೇ ಮಾತಾಡೋದು. ಸೊ ನಮ್ಮೂರು ಕರ್ನಾಟಕ ಅಂದರೆ ಬಸವನ ಬಾಗೇವಾಡಿ ಅಲ್ಲಿ ಚಿಕ್ಕ ಹಳ್ಳಿ ಇದೆ, ಅಲ್ಲಿ ನಮ್ಮೂರು. ಅಷ್ಟೇ ನಂಗೆ ಲಿಟಲ್ ಕನ್ನಡ ಬರ್ತಿದ್ದೆ. ಅದೇ ನೋಡೋಣ ಲಿಟಲ್ ಕನ್ನಡದಲ್ಲಿ ನಮ್ಮ ಕರ್ನಾಟಕ ಬಂದು ನಮ್ಗೆ ಎಷ್ಟು ಸಪೋರ್ಟ್ ಕೊಡ್ತಾರೆ ಲಿಟಲ್ ನೋಡೋದು ಟ್ರೈ ಮಾಡತ್ತೀವಿ ನೋಡೋಣ್ರಿ. ಸೊ ಇದು ನಂಗೆ ಐ ಥಿಂಕ್ ಕನ್ನಡ ಬ್ಲಾಗ್ ಎಷ್ಟನೇದು 4ನೇ ಅಥವಾ 5ನೇ ಬ್ಲಾಗ್ ಐತಿ ನೋಡೋಣ್ರಿ. ಇದಕ್ಕೂ ಹೆಂಗೆ ರೆಸ್ಪಾನ್ಸ್ ಸಿಗ್ತೈತಿ. ಸೊ ಇವಾಗ ಮನೆಯಲ್ಲಿ ಅಂದರೆ ಇವಾಗ ಇದು ಮನ್ಯಾಗ ಅದೀನಿ, ಸುಟ್ಟಿ ಐತಿ, ಕೆಲಸ ಇಲ್ಲ. ಮತ್ತು ಮನ್ಯಾಗ ಏನೇನು ಮಾಡ್ತೀವಿ ಏನೇನು ಡೈಲಿ ಅದೇ ತೋರಿಸ್ತೈತಿ. ಸೊ ನಿಮ್ಗೆ ನಾನು ಬ್ಲಾಗ್ ಹೆಂಗೆ ಅನಿಸ್ತೈತಿ ಹೆಂಗಿಲ್ಲ ಕಮೆಂಟ್ ಮಾಡ್ಕೊಂಡ್ರಿ. ಯಾರು ಹೊಸ ಮಂದಿದ್ರಿ, ಹೊಸ ನ್ಯೂ ಸಬ್ಸ್ಕ್ರೈಬರ್ಸ್ ಅಥವಾ ನಿಮ್ಮ ಕಡೆ ವೀಡಿಯೋ ಬಂದಿದ್ರಿ ಅವ್ರು ಕಮೆಂಟ್ ಮಾಡ್ಕೊಂಡ್ರಿ. ನನ್ನ ಬ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತೈತಿ ಹೆಂಗಿಲ್ಲ. ಸೊ ಇವಾಗ ನಮ್ಮ ಕಡೆ ಮನೆಯಾಗ ಹುಡುಗರು ಏನು ಮಾಡ್ತಾರೆ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಹಿಂಗೆ ಇಲ್ಲಿ ಮೈನ್ ಕೈಗೆ ಹುಡುಗೋದು ಇಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ಹುಡುಗರು ಆಟ ಆಡೋದು. ಒಂದೇ ನಿಮಿಷ ತೋರಿಸ್ತೀನಿ ಪ್ರಾಪರ್ ಇಲ್ಲ. ಸೊ ಇದು ನೋಡ್ರಿ, ಹಿಂಗೆ ಹುಡುಗರು ಆಟ ಆಡತ್ತಾವ. ಸೊ ಹಿಂಗೆ ಜಸ್ಟ್ ಕಿಟಕಿನಲ್ಲಿ ಅಲ್ಲಿ ಜಸ್ಟ್ ಅಲ್ಲಿ ಕಿಟಕಿನಲ್ಲಿ ನಿದ್ರೆ ಆಯ್ತಾ. ಸೊ ನಿದ್ರೆ ಹೋಯ್ತು. ಹೋದ್ಮೇಲೆ ನೋಡಿ ಸರ್ ಆಡೋದು. ನಾವು ಸಣ್ಣಾಗಿದ್ದಾಗ ಹಿಂಗೆ ಆಡ್ತೀವಿ ಫ್ರೆಂಡ್ಸ್ ಅಲ್ಲವರು. ಅದಕ್ಕೆ ಯಾರು ಫ್ರೆಂಡ್ಸ್ ಇಲ್ಲ, ಎಲ್ಲರೂ ತಮ್ಮ ಜಾಬ್ ತಮ್ಮ ರೂಟೀನ್ ಕತ್ತಾರೆ ಹತ್ತಿದ್ದಾರೆ. ಸೊ ನಾವು ಈಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀವಿ ನಮ್ಮ ರೂಟೀನ್. ಸೊ ನೋಡ್ರಿ ಮತ್ತು ಮನ್ಯಾಗ ಏನೇನು ಮಾಡ್ತೀವಿ ಏನೇನು. ಆಮೇಲೆ ಹೋಗಿ ತೊಂದರೆವರೆಗೂ ನಮ್ಮ ತಂಗಿ ಮನೆಗೆ ನೋಡ್ರಿ ಎಣ್ಣೆ ಹಾಕಿದ್ವಿ ಇವತ್ತಿನ ಬ್ಲಾಗ್. ಸೊ ಬಾಯ್. ಭಾಳ ಮಂದಿ ಕೇಳಿದ್ರೆ ನೀವು ಮಹಾರಾಷ್ಟ್ರನಾಗ ಇದಕ್ಕೆ ಏನು ಮಾಡ್ತೀರಿ ಜಾಬ್? ಸಾರಿ, ನಾನು ಜಾಬ್ ಅದೇನು ಮಾಡಲ್ಲ, ನಮ್ಮ ಹಾರ್ಡ್ ವರ್ಕ್ ಕೆಲಸ ಐತಿ. ಸೊ ನಮ್ಮ ಕೆಲಸ ಹೆಂಗೈತೆ ಅಂದ್ರೆ ರೈಲ್ವೆ ಒಂದು ಗುಡ್ಸ್ ಐತಿ. ಆ ಗುಡ್ಸ್ ನಾನು ಕೆಲಸ ಮಾಡ್ತೀನಿ. ಮೈ ಮೇಲೆ ಕೆಲಸ ಇರ್ತೈತಿ. 50 ಕಿಲೋ ಚೀಲ ಇರ್ತಾವೆ, ಶಿಮ್ಟಿನೂ ಗೋಧಿ ಜೋಳ ಏನು ಬೇಕಾದ ಅವೇ ನಾವು ಏನು ಮಾಡೋದು, ರೈಲ್ವೆದಿಂದ ಮಾಲ್ ಬರ್ತಿದ್ರೆ ಟ್ರಕ್ನ ಲೋಡಿಂಗ್ ಮಾಡೋದು ಅಥವಾ ಟ್ರಕ್ದಿಂದ ರೈಲ್ವೆ ಅನ್ಲೋಡಿಂಗ್ ಮಾಡೋದು. ಇದೇ ಕೆಲಸ ಇರ್ತೈತಿ ಚಂದ ನಮ್ದು. ಸೊ ಈ ಥರ ಕೆಲಸ ಐತಿ. ಈ ಥರ ಕೆಲಸ ಯಾರ್ಯಾರು ಮಾಡ್ತಾರೆ ಕಮೆಂಟ್ ಮಾಡ್ಕೊಂಡ್ರಿ. ಅದೇ ಕೆಲಸದಲ್ಲಿ ಈ ಮೊಬೈಲ್ ತೊಗೊಂಡಿದ್ದು ನೋಡ್ರಿ, ಈಗ ಕಾಣ್ತೈತಿ. ಅದೇ ಕೆಲಸದ ಮೇಲೆ ನಮ್ಮ ಪಪ್ಪ ಮೊದಲು ಕೆಲಸ ಮಾಡ್ತಿದ್ರು. ನಮ್ಮ ಪಪ್ಪರ ಜಾಗದಾಗ ನಾ ಕೆಲಸ ಕತ್ತೀನಿ. ನಮ್ಮ ಪಪ್ಪ ರಿಟೈರ್ಮೆಂಟ್ ಮಾಡಿಸ್ತೀನಿ. ಅವ್ರ ಮನ್ಯಾಗ ಹೋಗಿ ಅವ್ರಿಗೆ ಸ್ವಲ್ಪ ಕಾಲು ನೋವು ಪ್ರಾಬ್ಲಮ್ ಇಲ್ಲದವು ಅದಕ್ಕೆ. ಸೊ ಅದೇ ಕೆಲಸ ಮೇಲೆ ನಮ್ಮ ಪಪ್ಪ ನಂಗೆ ಫಸ್ಟ್ ನಂಗೆ ಬೈಕ್ ಕೊಡಿಸಿ ಅಂದ್ರೆ ತೋರಿಸ್ತೀನಿ ನೋಡ್ರಿ. ಎಲ್ಲ ನೋಡ್ರಿ ಯಾರಿಗೆ ಕಾಣ್ತಿದ್ದಿ, ಇದೇ ಬೈಕ್. ಸೊ ಈ ಬೈಕ್ ನನ್ನ ಪಪ್ಪರ್ನಾಗ ಫೇಶಿಯಲ್ ಕೊಂಡಿಸಿದ್ರು. ಅಂದರೆ ಪಪ್ಪರ್ ನಂಗೆ ಗಿಫ್ಟ್ ಕೊಟ್ಟಿದ್ದು ಬೈಕ್. ಸೊ ಇವಾಗ ಹೊರ್ಗೊಂಡಿನಿ. ಈ ಥರ ಬೈಕ್ ತೋರಿಸ್ತೀನಿ ಯಾವ ಬೈಕ್ ಅದ. ಇದೇ ಬೈಕ್ ನೋಡ್ರಿ, ಹಿಂದೆ ಹೆಸರು ಬರೀ ಡ್ಯಾಡ್ ಗಿಫ್ಟ್. ಇದೇ ನಮ್ಮ ಅಪ್ಪ ನಂಗೆ ಬೈಕ್ ಗಿಫ್ಟ್ ಮಾಡಿದ್ದ. ಸೊ ನೋಡ್ರಿ ಫಸ್ಟ್ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಕಿಕ್ ಸ್ಟಾರ್ಟ್. ದಿನ ನನ್ನ ತಂಗಿ ಮನೆಗೆ ನೋಡೋಣ್ರಿ. ಏನು ಏನು ಮಾಡ್ತಿ? ಹಾಂ ತಿಗಿ ಹಾಂ ಆಳಪ್ಪ ಇಲ್ಲ. ಇದು ನಮ್ಮ ಮನೇನು ಯಾವ್ದು ಖಾಲಿ ಮಂಗ್ಯ ಇದು ಭಾಳ ಡೇಂಜರ್ ಮಂಗ್ಯ ಐತಿ ಇದು, ಹೌದಿಲ್ಲ? ನೀ ಏನ್ದಿ ಮಂಗ್ಯ ತನವ ಮಂಗ್ಯ. ವಿಡಿಯೋ ಮಾಡ್ತೀನಿ, ನಿಂದು ಯೂಟ್ಯೂಬ್ದಾಗ ವಿಡಿಯೋ ಬಿಡ್ತೀನಿ ನಾ.
ಬಿಡವು ಮಾಮಿ ಕುಟ್ಕೋಸ್ತೀನಿ ಮಂಗೆ ಯಾರ ತನ್ನಿ ಮಂಗ್ಯ ತನಿ ಹಾಯ್. ಸೊ ಇವಾಗ ನಾವು ಹೊಂಟೀನಿ ಮನೆಗೆ. ಇಲ್ಲಿಂದ ಡೈರೆಕ್ಟಾಗಿ ನೋಡಿ ಮನೆ ಹೋಗ್ತೀನಿ ಫಸ್ಟ್. ಇವತ್ತು 12th ರಿಸಲ್ಟ್ನೂ ಐತಿ ನಮ್ಮ ದರ್ಶನದ ನೋಡೋಣ. ಹೋಗಿ ಆನ್ಲೈನ್ ಚೆಕ್ ಮಾಡೋಣ. ಸೊ ಇವಾಗ ಟೈಮ್ ಹೆಂಗಿದೆ ಎಷ್ಟು ಅಂದರೆ ಕರೆಕ್ಟು ಒಂದು 6 ಬಂದಿದ್ದಿ. ಮಧ್ಯಾಹ್ನದಾಗ ಮನೆಗೆ ಬಂದಿದ್ನಿ. ಅದು ಶೂಟ್ ಅಷ್ಟೇ ಮಾಡಲಿಲ್ಲ. ಆ ಕಡೆ ತಿರ್ಗಾಡೋದು ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಮಕ್ಕೊಂದು ಕಿಶನ್ ಸ್ವಲ್ಪ ಎದ್ದೀನಿ. ಹೊರಗೆ ಗಾಳಿ ಹಿಂಗೆ ಬಿಟ್ಟಿದ್ಲೆ ಏನು ಕರೆಯಲ್ಲ. ನಮ್ಮ ಕಡೆ ಹೊರಗೆ ಗಾಳಿ ಹಿಂಗೆ ಜಬರ್ದಸ್ತಿ ಬಿಟ್ಟಿದ್ದು. ನಿಮ್ಮ ಕಡೆ ಹೆಂಗೆ ಬಿಟ್ಟಿದ್ದು ಕಮೆಂಟ್ ಮಾಡ್ಕಿಸಿ ಅಂತ. ಸೊ ಹೊರಗೆ ಗಾಳಿ ಹಂಗೆ ಎಲ್ಲ ಪತ್ರ ಬಿತ್ರ ಎಲ್ಲ ಹೇಳತ್ತ. ಮುಂದೆ ಅಷ್ಟೊಂದು ಶೇರ್ ಥರ ಅಷ್ಟೇ ಪತ್ರ ಹಚ್ಚಿದ್ವಿ. ಗಾಳಿ ಬರಬೇಡ ಬಿಟ್ಟು ಅಡುಗೆ ಬಿಡುಗೆ ಮಾಡೋಕೆ ಅದೆಲ್ಲ ಹೇಳೋದು ನೋಡ್ರಿ ಈ ಥರ ಐತಿ. ಸೊ ನೋಡಿಪ್ಪ ಎಲ್ಲ ಚಾ ಮಾಡೋದು. ಚಾ ಮಾಡ್ಕೊಂಡು ಚಾ ಕುಡಿದ್ರೆ ಭಾಳ ಬರ್ತದೆ. ಮುಂಜಾನೆ ಚಾ ಕುಡಿದಿಲ್ಲ ಏನಿಲ್ಲ. ಈಗ ಚಾ ಬೇಕು ನೋಡಿರಿ. ಅವೆಲ್ಲ ಅವಾಗ ಚಾ ಮಾಡೋಣ ಅಂತ ನಾವೇ ಬಂದು. ಸೊ ಆಮೇಲೆ ಬಿಟ್ಟರು ನೋಡ್ರಿ. ದಶ ಏನಾಯ್ತು ಪಾಸೇನ ಪಾಸು ಹಾಂ ಎಷ್ಟು ವಿಷಯ. ಸೊ ಇವಾಗ ನಮ್ಮ ದರ್ಶನ 12th ಇದ್ದ. 12th ಪೇಪರ್ ಕೊಟ್ಟಿದ್ದ. 3 ವಿಷಯ ಹೋಗ್ಯಾವ ಅವನು. ಟೆನ್ಷನ್ ತಗೋಬೇಡ. ಒಂದು ಐಪ್ಯಾಡ್ ಏನು ಒಂದು ಕ್ಯಾಮೆರಾ ಹಿಂಗೆ ವಿಡಿಯೋ ಮಾಡ್ತಾನೆ ದರ್ಶನಮ್ಮ. ಒಂದು ಐಪ್ಯಾಡ್ ಒಂದು ಕ್ಯಾಮೆರಾ ನನ್ನ ಕಡೆಯಿಂದ ಪಾಸಾಗಿದೆ. ಪೈಲ ನೀವು ಯೂಟ್ಯೂಬ್ದಾಗ ಚಾನಲ್ ತೆಗೆದು ವಿಡಿಯೋ ಮಾಡೋದು, ಡೈಲಿ ಅಪ್ಲೋಡ್ ಮಾಡೋದು ವಿಡಿಯೋ ನನ್ನ ಕಡೆಯಿಂದ. ನಡಿ ಏನು ಮಾಡ್ತಿ ಹಾಂ ಸುಮ್ ಕುಂದಿರಲ್ಲ. ಇವಾಗ ನಮ್ಮ ದರ್ಶನ ಅಂತೀನಿ ಡೈಲಿ ಯೂಟ್ಯೂಬ್ದಾಗ ವಿಡಿಯೋ ಮಾಡಿದ್ರೆ ಒಂದು ಐಪ್ಯಾಡ್ ಒಂದು ಕ್ಯಾಮೆರಾ ಚಲೋ ಕ್ವಾಲಿಟಿ ಮತ್ತು ಐಪ್ಯಾಡ್ ಅದು ನ್ಯೂ ಜನ್ರೇಷನ್ ಅದು ಕೊಂಡಿಸ್ತಾನೆ ಅಂತೀನಿ. ಹಿಂಗೆ ಸಪೋರ್ಟ್ ಮಾಡೋರು ನಮ್ಗೆ ಯಾರು ಇದ್ರೆ ಯಾವಾಗ ಇದು ಮಾಡ್ತಿದ್ವಿ. ಅದಕ್ಕೆ ಅಂತೀನಿ ನೀ ಮಾಡಿ ನಿಂಗೆ ಕೊಂಡಿಸ್ತೀನಿ. ನಾ ಕಂಟಿನ್ಯೂ ಒಂದು ತಿಂಗಳ ಮಟ್ಟ ವೀಡಿಯೋ ಹಾಕೋದು. 30 ವೀಡಿಯೋ ಬೀಳಬೇಕು ತಿಂಗಳಾಗ. 2ನೇ ತಿಂಗಳು ನಿಂಗೆ ಐಪ್ಯಾಡ್ ಒಂದು ಕ್ಯಾಮೆರಾ ನನ್ನ ಕಡೆಯಿಂದ. ಏನು ಮಾಡ್ತೀನಿ ನೋಡು. ನೀ ಬರೀ ಮಾಡ್ತೀಯ ನೀ ಹಾಂ ವಿಡಿಯೋ ಚಾನಲ್ ತೆಗಿ ಪೈಲ ಯೂಟ್ಯೂಬ್ ಚಾನಲ್ ತೆಗಿ. ಸೊ ಇವಾಗ ನಾವು ಕುತ್ಕೊಂಡು ನಮ್ಮ ದರ್ಶನ ಯೂಟ್ಯೂಬ್ ಚಾನಲ್ ತೆಗಿದೈತಿ. ತೆಗೆದ ಒಂದು ಚಾಲೆಂಜ್ ಕೊಡೋದೈತಿ 30 day 30 ವೀಡಿಯೋಸ್ ಮತ್ತು 2ನೇ ಮಂತ್ ಅವ್ನು ಐಪ್ಯಾಡ್ ಒಂದು ಕ್ಯಾಮೆರಾ ಲಗೇಜ್ ಅದು ನನ್ನ ಕಡೆಯಿಂದ. ನಾ ಹೆಂಗೆ ಪಿನ್ ಮಾಡೋ ಕಡೆ ಡೈಲಿ ಬ್ಲಾಗ್ ಮಾಡೋದು. ಡೈಲಿ ಬ್ಲಾಗ್ ಮಾಡೋದು ಹೆಂಗೆ ಪನ್ ಅಂದ್ರೆ ನೀ ಇಂಥ ವೀಡಿಯೋ ಹಾಕಿದ್ದಿ ಡೈಲಿ ಬ್ಲಾಗ್ ನೀ ಚಂತೆ ಏನೇನು ಮಾಡ್ತೀನಿ ಇಲ್ಲ ಅದು ತೋರಿಸೋ ಹತ್ರ ಆಯ್ತು. ಅದ್ರ ಕಾಪಿರೈಟ್ನು ಬೀಳ್ತೈತಿ. ಕಾಪಿರೈಟ್ ಬಿದ್ದಂಗೆ ಚಾನಲ್ ಹೋಗ್ತಿದ್ದಿ ಇದು ತರ ಇಟ್ಟು ಹಂಗದ. ನೀ ಏನು ಮಾಡ್ತಿ ಹಾಂ ಆಯ್ತು. ಪದೇ ವಿಡಿಯೋ ಕಂಪ್ಲೀಟ್ ಮಾಡ ಆಮೇಲೆ ನೋಡಿ ನಾವು. ಸೊ ಇವಾಗ ತಾನೇ ಮನೆಗೆ ಬಂದೀನಿ. ಊಟ ಮಾಡಿ ಎಲ್ಲ ಊಟ ಇದ್ದು ಅಂತ ಬ್ಲಾಗ್ ಇಲ್ಲೇ ಎಂತ ಮಾಡ್ತೀನಿ. ನಿಮ್ಗೆ ಇಷ್ಟ ಆದ್ರಿ ಕಮೆಂಟ್ ಮಾಡ್ತೀನಿ ರೀ. ಸೊ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಡ್ರಿ ಹೋಯ್ತು ಇಷ್ಟೇ.